ಈ ಸಿನಿಮಾದಲ್ಲಿ ಒಬ್ಬ ಮಹಿಳೆ ತನ್ನ ಮನೆಯಲ್ಲಿ ಬಟ್ಟೆ ಬದಲಿಸ್ತಿರ್ತಾಳೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಬಂದು ತನ್ನ ಪರ್ಮಿಷನ್ ಇಲ್ದಾನೆ ಫೋಟೋ ತಗೊಂಡ್ಬಿಡ್ತಾನೆ. ಇದೊಂದೇ ಫೋಟೋಯಿಂದ ಆ ಮಹಿಳೆಯ ಜೀವನವೇ ಬದಲಾಗ್ಬಿಡುತ್ತೆ. ಕೊನೆಗೆ ಈ ಸಿನಿಮಾದಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳಿಯಕ್ಕೆ ಗಂಗೂರ್ ಅನ್ನೋ ಬೆಂಗಾಲಿ ಸಿನಿಮಾನ ಎಕ್ಸ್ಪ್ಲನೇಷನ್ ಮಾಡ್ಕೊಳ್ಳೋಣ. ಸಿನಿಮಾ ಶುರುವಾಗ್ತಾ ಉಪ್ಪಿನ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಅವನು ಬಹಳ ಟೆನ್ಷನ್ ಇಂದ ಟೆಲಿಫೋನ್ ಬೂತ್ಗೆ ಹೋಗಿ ತನ್ನ ಅಸಿಸ್ಟೆಂಟ್ ಆದ ಉಜ್ವಲ್ಗೆ ಫೋನ್ ಮಾಡ್ತಾನೆ. ನಾನು ಪುರಿಲಿಯಾ ಅನ್ನೋ ಊರಿಗೆ ಹೋಗ್ತಿದ್ದೀನಿ ಅನ್ನೋ ಒಂದೇ ಒಂದು ಮಾತು ಹೇಳಿ ಫೋನ್ ಕಟ್ ಮಾಡ್ಬಿಡ್ತಾನೆ. ಇನ್ನು ನೆಕ್ಸ್ಟ್ ಸೀನ್ ನಲ್ಲಿ ಉಪ್ಪಿನ್ ಮನೆ ತೋರಿಸ್ತಾರೆ. ಇಲ್ಲೇ ಉಪ್ಪಿನ್ ಹೆಂಡತಿಯಾದ ಶೀತಲ್ನ ತೋರಿಸ್ತಾರೆ. ಹಾಗೆ ಶೀತಲ್ ನನ್ನ ಹಸ್ಬೆಂಡ್ ಎಲ್ಲಿಗೆ ಹೋಗಿದ್ದಾನೆ ಅಂತ ಕೇಳ್ತಾಳೆ. ಏನೋ ನನಗ್ ಗೊತ್ತಿಲ್ಲ, ನಿನ್ನೆ ರಾತ್ರಿ ಕಾಲ್ ಮಾಡಿ ನಾನು ಪುರಿಲಿಯಾಗ ಹೋಗ್ತಿದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟ ಅಂತ ಉಜ್ವಲ್ ಹೇಳ್ತಾನೆ. ಇನ್ನು ಇಲ್ಲಿಗೆ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ನಮ್ಮ ಉಪ್ಪಿನ್ ಮಾತ್ರ ಬಹಳ ಪಾಪ್ಯುಲರ್ ಆಗಿರೋ ಫೋಟೋಗ್ರಾಫರ್ ಆಗಿರ್ತಾನೆ. ಅವನು ಒಂದು ದೊಡ್ಡ ನ್ಯೂಸ್ ಪೇಪರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಒಂದಿನ ಇವರಿಬ್ರು ನ್ಯೂಸ್ ರಿಪೋರ್ಟಿಂಗ್ಗೋಸ್ಕರ ವೆಸ್ಟ್ ಬೆಂಗಾಲಲ್ಲಿರೋ ಪುರಿಲಿಯಾ ಅನ್ನೋ ಊರಿಗೆ ಹೋಗಿರ್ತಾರೆ. ಅಲ್ಲಿ ಇವರಿಬ್ಬರಿಗೆ ಮೇಧಾ ಅನ್ನೋ ಕಾರ್ಯಕರ್ತೆ ಪರಿಚಯ ಆಗ್ತಾಳೆ. ಈ ಮೇಧಾ ಅದೇ ಪ್ರಾಂತದಲ್ಲಿ ಬದುಕ್ತಿರೋ ಎಷ್ಟೋ ಮಹಿಳೆಯರಿಗೆ ನಡೀತಿರೋ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ತಿರ್ತಾಳೆ. ಅದಕ್ಕೆ ಈಕೆ ಇಲ್ಲಿಗೆ ಬಂದಿರೋ ಈ ಇಬ್ರು ರಿಪೋರ್ಟರ್ಗಳ ಬಗ್ಗೆ ತಿಳ್ಕೊಂಡು ಆ ಆದಿವಾಸಿ ಮಹಿಳೆಯರ ಪರಿಸ್ಥಿತಿಯನ್ನ ತಿಳಿಸೋಕೆ ಕರ್ಕೊಂಡು ಹೋಗ್ತಾಳೆ. ಆ ಮಹಿಳೆಯರು ಒಬ್ಬೊಬ್ಬರಾಗಿ ತಮ್ಮ ಜೀವನದಲ್ಲಿ ಏನೇನು ಕಷ್ಟ ಅನುಭವಿಸಿದಾರೆ ಅಂತ ಉಪ್ಪಿನ್ ಹತ್ರ ಹೇಳ್ಕೊತಾರೆ. ಇದೆಲ್ಲ ಕೇಳಿದ ಉಪ್ಪಿನ್ ಆ ಮಹಿಳೆಯರಿಗೆ ಅನ್ಯಾಯ ನಡೀತಿದೆ, ಇಂಥ ಅನ್ಯಾಯನ ಒಂದು ಆರ್ಟಿಕಲ್ ಮಾಡಿದ್ರೆ ನಮ್ಮ ನ್ಯೂಸ್ ಚಾನಲ್ ಫುಲ್ ಫೇಮಸ್ ಆಗ್ಬಿಡುತ್ತೆ, ಆ ಮಹಿಳೆಯರಿಗೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ ಅಸಿಸ್ಟೆಂಟ್ ಹತ್ರ ಹೇಳ್ತಾನೆ. ಆದ್ರೆ ಆ ಆರ್ಟಿಕಲ್ ಬಹಳ ಜನಗಳಿಗೆ ರೀಚ್ ಆಗ್ಬೇಕಾದ್ರೆ ಒಂದು ಒಳ್ಳೆ ಫೋಟೋ ತಗೋಬೇಕು ಅಂತ ಡಿಸೈಡ್ ಆಗ್ತಾರೆ. ಮತ್ತೆ ಮರುದಿನ ಉಪ್ಪಿನ್ ತನ್ನ ಅಸಿಸ್ಟೆಂಟ್ ನ ಕರ್ಕೊಂಡು ಅದೇ ಪುರಿಲಿಯಾಗ ಹೋಗ್ತಾನೆ. ಆ ಆದಿವಾಸಿ ಮಹಿಳೆಯರೆಲ್ಲರೂ ಕೂಡ ಕಲ್ಲು ಫ್ಯಾಕ್ಟರಿಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿಗೆ ಹೋಗಿ ಕೆಲಸ ಮಾಡ್ತಿದ್ದ ಮಹಿಳೆಯರೆಲ್ಲರ ಫೋಟೋಗಳನ್ನ ತಗೊಳ್ತಿರ್ತಾನೆ. ಅಲ್ಲೇ ಒಬ್ಬ ಮಹಿಳೆ ದೂರದಲ್ಲಿ ಕೂತು ತನ್ನ ಮಗುಗೆ ಹಾಲು ಕೊಡ್ತಿರ್ತಾಳೆ. ನಮ್ಮ ಉಪ್ಪಿನ ಕಣ್ಣು ಆ ಮಹಿಳೆ ಮೇಲ್ ಬೀಳುತ್ತೆ. ತನ್ನ ಮಗುಗೆ ಹಾಲು ಕೊಡೋ ಸಮಯದಲ್ಲೇ ನಮ್ಮ ಉಪ್ಪಿನ್ ಫೋಟೋ ತಗೊಂಡ್ಬಿಡ್ತಾನೆ. ಆಗ ಗಂಗೂರ್ ತನ್ನ ಶರೀರ ಕಾಣಿಸೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾಳೆ. ಆದ್ರೂ ಕೂಡ ಸ್ಮೈಲ್ ಮಾಡ್ತಾ ಏನೂ ಹೇಳಲ್ಲ. ಇನ್ನು ನಮ್ಮೋನ್ ಮಾತ್ರ ಒಂದು ಪರ್ಫೆಕ್ಟ್ ಫೋಟೋ ಬರೋವರೆಗೂ ಕ್ಲಿಕ್ ಮಾಡ್ತಾನೆ ಇರ್ತಾನೆ. ಇನ್ನು ಫೋಟೋ ತಗೊಂಡ್ಮೇಲೆ ಗಂಗೂರ್ ನಿನಗೆ ಬೇಕಾದ ಎಲ್ಲ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡಿದೀಯಲ್ಲ, ಇನ್ನು ನನಗೆ ಹಣ ಕೊಡು ಅಂತ ಕೇಳ್ತಾಳೆ. ಉಪ್ಪಿನ್ ಕೂಡ ಏನೂ ಮಾತನಾಡದೆ ತನ್ನ ಹತ್ರ ಇದ್ದ ಹಣ ಗಂಗೂರ್ಗೆ ಕೊಟ್ಬಿಡ್ತಾನೆ. ರಾತ್ರಿ ಮಲ್ಕೊಂಡಾಗ ನಮ್ಮವನಿಗೆ ನಿದ್ದೆನೆ ಬರಲ್ಲ. ಎಲ್ಲಿ ನೋಡಿದ್ರು ಕೂಡ ಗಂಗೂರ್ ಮುಖನೇ ಅವನಿಗೆ ನೆನಪಾಗ್ತಿರುತ್ತೆ. ಆಗ ಹೊರಗ್ ಬಂದು ಕಿಟಕಿಯಿಂದ ಹೊರಗ್ ನೋಡ್ತಾನೆ. ಗಂಗೂರ್ ಕೆಲ ಮಹಿಳೆಯರ ಜೊತೆ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಇವನ್ ನೋಡಿ ಅವ್ರನ್ನ ಫಾಲೋ ಮಾಡ್ತಾನೆ. ಆ ಮಹಿಳೆಯರೆಲ್ಲರೂ ಒಂದು ಹೋಟೆಲ್ ಹತ್ರ ಕ್ಯಾಂಪ್ ಫೈರ್ ಹಾಕೊಂಡು ಮಾತನಾಡ್ತಿರ್ತಾರೆ. ಉಪ್ಪಿನ ಗಂಗೂರ್ ಹತ್ರ ಹೋಗಿ ತನ್ನ ಹತ್ರ ಮಾತನಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾನೆ. ಆದ್ರೆ ಆ ಆದಿವಾಸಿಯರ ಭಾಷೆ ಉಪ್ಪಿನ್ಗೆ ಅರ್ಥನೇ ಆಗಲ್ಲ. ಇವನ್ ಮಾತನಾಡೋದು ಕೂಡ ಗಂಗೂರ್ಗೆ ಅರ್ಥ ಆಗಲ್ಲ. ಅದಕ್ಕೆ ಕನ್ಫ್ಯೂಸ್ ಆಗಿ ಉಪ್ಪಿನ್ ನನ್ನ ಕ್ಯಾಮ್ರಾನ ಮನೆಯಲ್ಲೇ ಮರ್ತು ಬಂದ್ಬಿಟ್ಟಿದೀನಿ, ಇಲ್ಲೇ ಇರು ಅಂತೇಳಿ ಕೈಯಲ್ಲಿ ಸನ್ನೆ ಮಾಡಿ ತೋರಿಸಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನು ನಮ್ಮ ಉಪ್ಪಿನ್ ವಾಪಸ್ ಬರೋಷ್ಟ್ರಲ್ಲಿ ಗಂಗೂರ್ ಅಲ್ಲಿಂದ ಹೋಗ್ಬಿಟ್ಟಿರ್ತಾಳೆ. ಇನ್ನು ಅದೇ ರಾತ್ರಿ ಗಂಗೂರ್ನ ಹುಡುಕ್ತಾ ಆ ಏರಿಯಾ ಎಲ್ಲ ಸುದ್ಬಿಡ್ತಾನೆ. ಆದ್ರೆ ಎಲ್ಲೂ ಕೂಡ ಗಂಗೂರ್ ಕಾಣಿಸಲ್ಲ. ಇನ್ನು ಉಪ್ಪಿನ್ ಮನಸ್ ತಡಿದೆ ಮರುದಿನ ಮತ್ತೆ ಆ ಕಲ್ ಫ್ಯಾಕ್ಟರಿ ಹೋಗ್ತಾನೆ. ಅಲ್ಲಿ ಎಲ್ಲರ ಫೋಟೋಗಳನ್ನ ತಗೊಳ್ತಿದ್ರು ಕೂಡ ಅವನಿಗೆ ಮನಸ್ಸೊಪ್ಪಲ್ಲ. ಗಂಗೂರ್ನೇ ನೋಡ್ಬೇಕಂತ ಹೇಳಿ ಹುಡುಕಾಡ್ತಾನೆ. ಅಲ್ಲೇ ಒಂದು ರೂಮ್ ಒಳಗೆ ಗಂಗೂರ್ ಬಟ್ಟೆ ಬದಲಿಸ್ತಿರ್ತಾಳೆ. ಗಂಗೂರ್ಗೆ ಉಪ್ಪಿನ ನೋಡಿ ಬಹಳ ಭಯ ಆದ್ರೂ ಕೂಡ ಸೈಲೆಂಟ್ ಆಗಿದ್ಬಿಡ್ತಾಳೆ. ನಮ್ಮೋನ್ ಮಾತ್ರ ಮತ್ತೆ ಫೋಟೋಗಳನ್ನ ತೆಗಿಯಕ್ ಹೋಗ್ತಾನೆ. ಈಗ ಗಂಗೂರ್ ಮೊದ್ಲು ಹಣ ಕೊಟ್ಟು ಆಮೇಲೆ ಫೋಟೋ ತಗೋ ಅಂತ ಹೇಳ್ತಾಳೆ. ಆದ್ರೆ ಉಪ್ಪಿನ್ ಮನೆಯಲ್ಲೇ ಪರ್ಸ್ ಮರ್ತ್ ಬಂದಿರೋದ್ರಿಂದ ತನ್ನ ಬೆಲೆ ಬಾಳೋ ವಾಚ್ ಕೊಟ್ಟು ಇದನ್ನ ತಗೋ ಅಂತ ಹೇಳ್ತಾನೆ. ಆದ್ರೆ ಗಂಗೂರ್ಗೆ ವಾಚ್ ಬಗ್ಗೆ ಆಗ್ಲಿ ಅದ್ರ ಬೆಲೆ ಎಷ್ಟು ಬಾಳುತ್ತೆ ಅನ್ನೋದಾಗ್ಲಿ ಗೊತ್ತಿರಲ್ಲ. ಆದ್ರೂ ಇಸ್ಕೊಂಡು ಫೋಟೋಗೆ ಪೋಸ್ ಕೊಡ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ ನಲ್ಲಿ ಉಪ್ಪಿನ್ ಗಂಗೂರ್ನ ಫೋಟೋ ತಗೊಂಡು ತಾನೊಂದು ಆರ್ಟಿಕಲ್ ಬರೆದು ಆ ಆರ್ಟಿಕಲ್ ಮೇನ್ ಫೋಟೋ ಆಗಿ ಗಂಗೂರ್ನ ಮಸ್ತ್ ಫೋಟೋ ಆಗ್ಬಿಡ್ತಾನೆ. ಇನ್ನು ಈ ಆರ್ಟಿಕಲ್ ಫುಲ್ ವೈರಲ್ ಆಗ್ಬಿಡುತ್ತೆ. ಇದು ಬಹಳ ಜನಗಳಿಗೆ ರೀಚ್ ಆಗ್ಬಿಡುತ್ತೆ. ಅದಕ್ಕೆ ನ್ಯೂಸ್ ಚಾನೆಲ್ ಅವರು ಕೂಡ ಅದನ್ನ ತಮ್ಮ ಫ್ರಂಟ್ ಪೇಜ್ ಅಲ್ಲಿ ಬಹಳ ದೊಡ್ಡದಾಗಿ ಹಾಕ್ತಾರೆ. ಇನ್ನು ಕೆಲವೇ ದಿನಗಳಿಗೆ ಈ ನ್ಯೂಸ್ ಗಂಗೂರ್ ಗಂಡನಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಗಂಗೂರ್ನ ಬೈದು ಏನ್ ನೀನು ಇಂಥ ಫೋಟೋಗಳನ್ನ ಕೊಟ್ಟಿದೀಯಾ, ಅವನ ಹತ್ರ ಎಷ್ಟು ಹಣ ತಗೊಂಡಿದ್ಯಾ ನಿಜ ಹೇಳು, ಅವನ ಹತ್ರ ಟಪಾಟಪ್ ಕೂಡ ಮಾಡಿದ್ಯಾ ಅಂತ ಹೇಳಿ ಒಡೆದ್ ಬಿಡ್ತಾನೆ. ಇನ್ನು ಪಾಪ ಗಂಗೂರ್ ತನ್ನ ಗಂಡನಿಂದ ತಪ್ಪಿಸ್ಕೊಳ್ಳೋಕೆ ಉಪ್ಪಿನ್ ತನಗೋಸ್ಕರ ಅಂತ ಕೊಟ್ಟ ವಾಚ್ನ ತನ್ನ ಗಂಡನಿಗೆ ಕೊಟ್ಟು ಈ ವಾಚ್ ಮಾರಿ ಹಣ ತಗೊಂಡ್ಬಿಡು ಅಂತ ಹೇಳ್ತಾಳೆ. ತನ್ನ ಗಂಡ ಕೂಡ ಶಾಪ್ ಹತ್ರ ಹೋಗಿ ಮಾರಕ್ ಟ್ರೈ ಮಾಡ್ತಾನೆ.
ಅಷ್ಟರಲ್ಲೇ ಪೊಲೀಸರು ಬಂದು ಈ ವಾಚ್ನ ಎಲ್ಲಿ ಕಳ್ತನ ಮಾಡಿದ್ಯಾ ಅಂತ ಹೇಳಿ ಹಿಡಿದು ಬಿಡ್ತಾರೆ. ಇನ್ನು ಗಂಗೋರ್ನ ಫೋಟೋ ವಿಷಯ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರೆಲ್ರೂ ಆ ಫೋಟೋ ನೋಡಿ ಗಂಗೋರ್ ಹತ್ರ ಬಂದು ಬಹಳ ಕೆಟ್ಟದಾಗಿ ಮಾತನಾಡ್ತಿರ್ತಾರೆ. ಇದನ್ನೆಲ್ಲ ಸಹಿಸ್ತಾ ಗಂಗೋರ್ ಮತ್ತೆ ಮರುದಿನ ಕಲ್ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಾಳೆ. ಇಲ್ಲಿ ಓನರ್ ಕೂಡ ಗಂಗೋರ್ನ ಟೀಸ್ ಮಾಡಿ ನಿನ್ನಂತೊಳಿಗೆ ನಾನ್ ಕೆಲ್ಸ ಕೊಡಲ್ಲ ಅಂತೇಳಿ ತಪ್ಪಾಗಿ ಅರ್ಥ ಮಾಡ್ಕೊಂಡು ಕೆಲ್ಸದಿಂದ ತೆಗೆದಾಕ್ಬಿಡ್ತಾರೆ. ಪಾಪ ಗಂಗೋರ್ ಮಾತ್ರ ಏನು ತಪ್ಪು ಮಾಡದೇ ಇದ್ರು ಅವ್ರೆಲ್ರೂ ಕೂಡ ಗಂಗೋರ್ ಮೈ ಮಾರಿ ಬದುಕೊಳ್ಳು ಅಂತ ಆಡ್ಕೊಳ್ತಿರ್ತಾರೆ. ಊರಿನ ದೊಡ್ಡ ಮನುಷ್ಯರು ಕೂಡ ಗಂಗೋರ್ ಒಳ್ಳೆಯವಳಲ್ಲ ಅಂತ ಹೇಳಿ ಆಕೆನ ಊರಿಂದ ಹೊರಗಾಗ್ಬಿಡ್ತಾರೆ. ಇನ್ನೊಂದ್ ಕಡೆ ಆ ಫೋಟೋ ಕನ್ನಡದಿಂದಲೇ ಆದಿವಾಸಿಗಳ ಜೀವನದ ಬಗ್ಗೆ ಬರೆದ ನ್ಯೂಸ್ ದೇಶವಿಡೀ ವೈರಲ್ ಆಗ್ತಿದ್ದಾಗ ಅದೇ ಫೋಟೋದಿಂದ ಗಂಗೋರ್ ಜೀವನ ಕೂಡ ನಾಶ ಆಗ್ತಿರುತ್ತೆ. ಆದ್ರೆ ಈ ವಿಷಯ ಉಪ್ಪಿನ್ಗೂ ಗೊತ್ತಾಗ್ಬಿಡುತ್ತೆ. ಅಯ್ಯಯ್ಯೋ, ನನ್ನಿಂದಲೇ ಗಂಗೋರ್ ಜೀವನ ಹಾಳಾಗ್ತಿದೆ, ಹೇಗಾದ್ರೂ ಆಕೆನ ಕಾಪಾಡ್ಬೇಕು ಅಂತ ಹೇಳಿ ಕಲ್ಲು ಫ್ಯಾಕ್ಟ್ರಿಗೆ ಹೋಗಿ ವಿಚಾರಿಸಿದಾಗ ತನಗೆ ಸರಿಯಾದ ಆನ್ಸರೇ ಸಿಗಲ್ಲ. ಎಲ್ಲ ಕಡೆ ಹುಡುಕಾಡಿದ್ರು ಕೂಡ ಗಂಗೋರ್ ಎಲ್ಲೂ ಸಿಗಲ್ಲ. ಆಗ್ಲೇ ಆ ಊರಿನ ದೊಡ್ಡ ಮನುಷ್ಯ ಬಂದು ಗಂಗೋರ್ ಮಾಡ್ತಿದ್ದ ಟಪಾಟಪ್ಗಳ ಕಾರಣದಿಂದಲೇ ನಾವು ಆಕಿನ ಊರಿಂದ ಹೊರಗಾಕಿದೀವಿ, ನಿನ್ನಿಂದಲೇ ಆಕಿ ಜೀವನ ಕೆಟ್ಟೋಯ್ತು. ನೀನ್ ಇಲ್ಲಿಗೆ ಬರೋ ಮುಂಚೆ ಗಂಗೋರ್ಗೆ ಆ ಫೋಟೋ ತೆಗಿಯೋ ಮುಂಚೆ ಆಕೆ ಚೆನ್ನಾಗೇ ಇತ್ತು, ಆದ್ರೆ ನೀನು ಒಂದು ಫೋಟೋ ತೆಗಿಯೋದ್ರಿಂದ ಆಕೆ ಜೀವನನೇ ನಾಶ ಆಗೋಯ್ತು ಅಂತ ಹೇಳ್ಬಿಡ್ತಾನೆ. ಇಂಥ ಮಾತುಗಳನ್ನ ಕೇಳಿ ಉಪ್ಪಿನ ಮನ್ಸು ಒಡೆದೋಗ್ಬಿಡುತ್ತೆ. ಇನ್ನು ಆ ದಿನದಿಂದ ಉಪ್ಪಿನ್ ಪುರಿಲಿಯ ಪಕ್ಕದ ಊರುಗಳಲ್ಲೆಲ್ಲ ಹುಡುಕ್ತಾನೆ, ಆದ್ರೆ ಎಲ್ಲೂ ಗಂಗೋರ್ ಸಿಗಲ್ಲ. ಹೀಗೆ ಹುಡುಕ್ತಿರುವಾಗ ಒಂದಿನ ಉಪ್ಪಿನ್ಗೆ ಗಂಗೋರ್ ಬಗ್ಗೆ ತಿಳಿಯುತ್ತೆ. ಉಪ್ಪಿನ್ ಆ ಜಾಗಕ್ಕೆ ಹೋಗಿ ನೋಡ್ತಾನೆ. ಗಂಗೋರ್ ಮಾತ್ರ ಬಹಳ ಘೋರವಾದ ಪರಿಸ್ಥಿತಿಯಲ್ಲಿರ್ತಾಳೆ. ಆಕೆ ತನ್ನ ಶರೀರವನ್ನ ಮಾರಿ ಬದುಕ್ತಿರ್ತಾಳೆ. ಆಕೆಯ ಮಾನಸಿಕ ಸ್ಥಿತಿ ಕೂಡ ಸರಿ ಇರಲ್ಲ. ಗಂಗೋರ್ ಕೂಡ ಉಪ್ಪಿನ ನೋಡಿ ಗುರುತಿಡಿತಾಳೆ. ದಾರಿಲಿ ಹೋಗ್ತಾ ಗಂಗೋರ್ ನಡೆದಿದ್ದ ಸ್ಟೋರಿ ಎಲ್ಲ ಉಪ್ಪಿನ್ಗೆ ಹೇಳ್ತಾಳೆ. ನನ್ನ ಊರಿಂದ ಹೊರಗಾಕಿದ್ರು, ನಾನು ಹೊರಗೆ ಎಲ್ಲಿ ಕೆಲಸ ಮಾಡೋಕ್ ಹೋದ್ರು ನನ್ ಮೈ ಮೇಲೆ ಕೈ ಹಾಕಿ ಬರ್ತೀಯಾ, ನಿನ್ನ ರೇಟ್ ಎಷ್ಟು ಅಂತೇಳಿ ಬಹಳ ಜನ ಕಾಡಿಸ್ತಿದ್ರು. ನನಗ್ ಬೇರೆ ದಾರಿನೇ ಇರ್ಲಿಲ್ಲ. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರು ಕೂಡ ಅವರು ಕೂಡ ನೀನ್ ಅದೇ ಕೆಲಸ ಮಾಡೋಳು ಅಂತೇಳಿ ನನ್ನ ಜೊತೆ ಟಪಾಟಪ್ ಮಾಡಿ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಬಿಸಾಕ್ಬಿಡ್ತಾರೆ. ಅಲ್ಲಿ ಕೂಡ ನನಗೆ ನ್ಯಾಯ ಸಿಗಲ್ಲ. ಇನ್ನು ನನಗ್ ಬೇರೆ ದಾರಿನೇ ಇಲ್ದೆ ಇದೇ ಕೆಲ್ಸಕ್ಕೆ ಇಳಿದ್ಬಿಟ್ಟಿದೀನಿ. ಅದೆಲ್ಲ ಬಿಡು, ನಿನಗೊಂದು ಒಳ್ಳೆ ಫೋಟೋ ಬೇಕಲ್ವಾ, ಸರಿ ತಗೋ ಅಂತ ಹೇಳಿ ತನ್ನ ಎಲ್ಲಾ ಬಟ್ಟೆ ಬಿಚ್ಚಿ ತೋರಿಸ್ಬಿಡ್ತಾಳೆ. ನಿನಗೆ ಎಷ್ಟು ಫೋಟೋ ಬೇಕಾದ್ರೂ ತಗೋ, ಆದ್ರೆ ನನಗೆ ಹಣ ಕೊಟ್ಟು ಹೋಗು ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ನಮ್ಮ ಉಪ್ಪಿನ ಮಾಮ ಇದನ್ನೆಲ್ಲ ಕೇಳಿ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾನೆ. ನಾನೊಂದು ಒಳ್ಳೆ ಕೆಲ್ಸಕ್ಕಾಗಿ ತೆಗೆದು ಫೋಟೋ ಒಬ್ಬ ಮಹಿಳೆ ಜೀವನನ ಈ ತರ ಚೇಂಜ್ ಮಾಡ್ಬಿಡ್ತಲ್ಲ ಅಂತ ಹೇಳಿ ಬಹಳ ಬೇಜಾರಾಗ್ತಾನೆ. ಗಂಗೋರ್ ಮಾತುಗಳನ್ನ ಕೇಳಕ್ಕಾಗದೆ ಹೊರಗ್ ಬಂದ್ಬಿಡ್ತಾನೆ. ಹಾಗೆ ಆಲೋಚನೆ ಮಾಡ್ತಾ ಮಾಡ್ತಾ ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದ್ಬಿಡ್ತಾನೆ. ಸರಿಯಾದ ಸಮಯಕ್ಕೆ ಟ್ರೈನ್ ಬಂದು ಅವನ್ನ ಗುದ್ಬಿಡುತ್ತೆ. ಅಲ್ಲೇ ಉಪ್ಪಿನ್ ಸತ್ತೋಗ್ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಈಗ ಸ್ಟೋರಿ ಪ್ರೆಸೆಂಟಿಗೆ ಬರುತ್ತೆ. ಉಪ್ಪಿನ್ ಪುರಿಲಿಯಾದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡ ಅಸಿಸ್ಟೆಂಟ್ ಉಜ್ವಲ್ ಪುರಿಲಿಯಾಗೆ ವಾಪಸ್ ಬರ್ತಾನೆ. ಎಲ್ಲಾ ಹುಡುಕಾಡಿದ್ರು ಕೂಡ ಉಪ್ಪಿನ್ ಕಾಣಿಸಲ್ಲ. ಹಾಗೆ ಈ ವಿಷಯ ಉಪ್ಪಿನ್ ಹೆಂಡತಿಗೂ ತಿಳಿಸ್ತಾನೆ. ಇನ್ನು ಇವರಿಬ್ರು ಉಪ್ಪಿನ್ಗೋಸ್ಕರ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಎಲ್ಲಾ ಹಾಸ್ಪಿಟಲ್ಗಳಲ್ಲೂ ಹುಡುಕ್ತಾರೆ. ಹೀಗೆ ಒಂದಿನ ಹುಡುಕ್ತಿರುವಾಗ ಫೈನಲ್ ಆಗಿ ಉಪ್ಪಿನ್ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಒಂದ್ ಕಡೆ ಗಂಗೋರ್ ಏನೋ ತನಗ್ ನಡೆದ ಅನ್ಯಾಯದ ಬಗ್ಗೆ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾಳೆ. ಕೇಸ್ ತೀರ್ಪು ಕೊಡೋ ದಿನ ಬಹಳ ಜನ ಆದಿವಾಸಿ ಮಹಿಳೆಯರು ಕೋರ್ಟ್ ಹತ್ರ ಬಂದು ಅವರ ಟಾಪ್ ತೆಗೆದು ಸ್ಟ್ರೈಕ್ ಮಾಡ್ತಿರ್ತಾರೆ. ಗಂಗೋರ್ ಈ ತೀರ್ಪಿಗಾಗಿ ಕಾಯ್ತಾ ಆ ಊರಿನ ಗಂಡ್ಮಕ್ಳ ಮೇಲೆ ಬಹಳ ಕೋಪದಿಂದ ನೋಡ್ತಾ ನಿಂತ್ಬಿಡ್ತಾಳೆ. ಇಲ್ಲಿಗೆ ಈ ಸಿನಿಮಾ ಕೊನೆಯಾಗುತ್ತೆ. ಗೈಸ್, ಈ ಸಿನಿಮಾದಲ್ಲಿ ಏನಂತ ತೀರ್ಪು ಬಂದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.